ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಆಗಿ ಕೇಕ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು, ವಿತಿನ್ 5 to 10 minutes ಅಲ್ಲಿ ರೆಡಿ ಮಾಡ್ಬೋದು. ಸೊ ಹೇಗಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಬ್ರೆಡ್ ಮನೇಲಿ ಇದ್ದೇ ಇರುತ್ತೆ, ಇದ್ದಿಲ್ಲ ಅಂದರೆ ಓಕೆ ಪರ್ಚೇಸ್ ಮಾಡ್ಬೋದು ನೀವು. ಸೊ ಬ್ರೆಡ್ ನಾನು ಇಲ್ಲಿ 4 slices ತಗೊಂಡಿದ್ದೀನಿ. ಸೊ ಅದನ್ನು ಎಡ್ಜಸ್ಸಲ್ಲಿರುವಂಥದನ್ನ ರಿಮೂವ್ ಮಾಡ್ತಿದ್ದೀನಿ. ನಿಮಗೆ ಕೇಕ್ ತಿನ್ನಬೇಕು ಅನಿಸಿದಾಗ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು, ತುಂಬ ಸಿಂಪಲ್ ಆಗಿ. ಸೊ ನೆಕ್ಸ್ಟ್ ನಾನು ಇಲ್ಲಿ ಓರಿಯೋ ಬಿಸ್ಕೆಟ್ನ ತಗೊಳ್ತಿದ್ದೀನಿ. ಇದು 10 rupees ಪ್ಯಾಕೆಟ್ನ ತಗೊಂಡಿರೋದು. ಇದರಲ್ಲಿ 5 ಬಿಸ್ಕೆಟ್ಸ್ ಬರುತ್ತೆ. ಸೊ ನಾನಿಲ್ಲಿ 5 ಬಿಸ್ಕೆಟ್ಸ್ನ ಕ್ರೀಮ್ ಸಪ್ರೇಟಾಗಿ ಮಾಡ್ತಿದ್ದೀನಿ, ಮತ್ತು ಇದು ಬಿಸ್ಕೆಟ್ ಲೇಯರ್ ಇದೆ ಅದು ಸಪ್ರೇಟಾಗಿ ಮಾಡ್ಕೊತಿದ್ದೀನಿ. ಸೊ 1 ಬಿಸ್ಕೆಟ್ ನಾನು ಡೆಕೋರೇಷನ್ಗೆ ಆಲ್ರೆಡಿ ಎತ್ತಿಕೊಂಡಿರ್ತೀನಿ. ಸೊ ಇದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಕ್ರೀಮ್ ಸಪ್ರೇಟ್ ಆಗಿರುತ್ತೆ ಅಲ್ವಾ. ನೆಕ್ಸ್ಟ್ ಈ ಬಿಸ್ಕೆಟ್ಸ್ನ ಕ್ರೀಮ್ ಸಪ್ರೇಟಾಗಿ ಇಕ್ಕಿ ಬಿಸ್ಕೆಟ್ಸ್ನ ಮಾತ್ರ ಮಿಕ್ಸರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ ಪೌಡರ್ ಆಗಿ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ನೆಕ್ಸ್ಟು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ. ಒಂದು 2 to 3 tablespoon ಅಷ್ಟು ಮಿಲ್ಕ್, ಅಂದರೆ ಬಾಯ್ಲ್ ಮಾಡಿ ತಣ್ಣಗಾಗಿರುವಂತಹ ಮಿಲ್ಕಲ್ಲಿ ಇದು ಕ್ರೀಮ್ ಏನು ಮಿಕ್ಕಿದೆ ಆ ಕ್ರೀಮ್ನ ಹಾಕ್ಕೊಂಡು ನಾನಿಲ್ಲಿ ಒಂದು ಡೈರಿ ಮಿಲ್ಕ್ 5 rupees ಡೈರಿ ಮಿಲ್ಕ್ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ. ಸೊ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಈ ರೀತಿ ಚೆನ್ನಾಗಿ ಬೀಟ್ ಮಾಡಬೇಕು, ಅಂದರೆ ಸ್ಪೂನಲ್ಲೇ ನೀವು ಬೀಟ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಮಿಲ್ಕ್ ಜೊತೆ ಈ ರೀತಿ ಆಗುತ್ತೆ. ನೆಕ್ಸ್ಟ್ ಇದು ನೋಡ್ತಿರ್ಬೋದು ನೀವು, ಬಿಸ್ಕೆಟ್ ಪೌಡರ್ ಮಿಕ್ಸಿಯಲ್ಲಿ ಮಾಡ್ಕೊಂಡಲ್ವಾ, ಬಿಸ್ಕೆಟ್ ಪೌಡರ್ ಇದು. ಸೊ ಬಿಸ್ಕೆಟ್ ಪೌಡರ್ ರೆಡಿ ಆಗಿದೆ. ನೆಕ್ಸ್ಟ್ ಇದಕ್ಕೆ ಶುಗರ್ ಸಿರಪ್ನ ಮಾಡ್ಕೊಂಡಿದ್ದೀನಿ. ಸೊ ವಾಟರ್ 2 tablespoon ವಾಟರಲ್ಲಿ 3 tablespoon ಅಷ್ಟು ನಾನಿಲ್ಲಿ ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದೆಲ್ಲ ಮೆಲ್ಟ್ ಆಗಿರಬೇಕು. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಬ್ರೆಡ್ ತಗೊಂಡು ಕೆಳಗಡೆ ನಾನು ಸ್ವಲ್ಪ ಕ್ರೀಮ್ ಹಾಕಿದ್ದೀನಿ, ಆ ವಿಡಿಯೋ ಕೂಡ ಸ್ಕಿಪ್ ಆಗುತ್ತೆ. ಸೊ ನಾವೇನು ಹಾಲಲ್ಲಿ ಡೈರಿ ಮಿಲ್ಕ್ ಮತ್ತು ಇದು ಕ್ರೀಮ್ನ ಆ್ಯಡ್ ಮಾಡ್ಕೊಂಡಿದ್ದೀವೋ ಅದನ್ನು ಹಾಕಿ ಒಂದು ಲೇಯರ್ನ ಹಾಕ್ಕೋಬೇಕು. ನೆಕ್ಸ್ಟ್ ಶುಗರ್ ಸಿರಪ್ ಹಾಕ್ಕೊಬೇಕು. ನೆಕ್ಸ್ಟ್ ಅದಕ್ಕೆ ಇದು ಆ್ಯಕ್ಚುಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಆಪ್ಷನಲ್ಲು. ವೈಟ್ ಕ್ರೀಮ್ ಅವೈಲಬಲ್ ಇತ್ತು ನನ್ನ ಹತ್ರ. ಸೊ ವೈಟ್ ಕ್ರೀಮಿಂದ ಸಹ ಈ ರೀತಿ ಮಾಡಿಕೊಂಡು ಹಾಕಿದ್ದೀನಿ. ಸೊ ನೆಕ್ಸ್ಟ್ ಇನ್ನು ಶುಗರ್ ಸಿರಪ್ ಸೇಮ್ ಎಷ್ಟು ಬ್ರೆಡ್ಸ್ ತಗೊಂಡಿದ್ರೆ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ನೋಡ್ತಿದ್ರಲ್ವ, ಸೇಮ್ ಎಲ್ಲದಕ್ಕೂ ಇದೇ ಸ್ಟೆಪ್ಸ್ ಫಾಲೋ ಮಾಡಿ ಫೈನಲ್ ಆಗಿ ಬ್ರೆಡ್ ಲಾಸ್ಟ್ ಇರುವಂತಹ ಫೈನಲ್ ಸ್ಟೆಪ್ ಕೂಡ ಸೇಮ್ ಲೇಯರಿಗೆ ಈ ರೀತಿ ನಿಮ್ಮ ಹತ್ರ ಚಾಕ್ಲೇಟ್ ಸಿರಪ್ ಇದ್ರೂ ಕೂಡ ಹಾಕ್ಕೋಬೋದು ನೀವು. ಈ ರೀತಿ ಹಾಕ್ಕೊಂಡು ಸೈಡ್ಸಲ್ಲಿ ಕೂಡ ಈ ರೀತಿ ಹಾಕ್ಕೊಳ್ಳಿ. ಸೈಡ್ಸಲ್ಲಿ ಕೂಡ ಫುಲ್ ಈ ರೀತಿ ಫಿಲ್ ಮಾಡಿ, ಬಿಕಾಸ್ ನಮಗಿದು ಪೌಡರ್ ಮಾಡ್ಕೊಂಡಿದ್ದೀವಲ್ಲ ಬಿಸ್ಕೆಟ್ ಪೌಡರ್, ಅದೆಲ್ಲ ಇಲ್ಲಿ ನಾವು ಹಾಕಬೇಕಾಗತ್ತೆ. ಸೊ ಸೇಮ್ 4 sides ಕೂಡ ಹಾಕ್ಕೊಂಡು ನಂತರ ಈ ರೀತಿ ಚಾಕ್ಲೇಟ್ ಪೌಡರ್ ಏನಿದೆ ಓರಿಯೋ ಬಿಸ್ಕೆಟ್ ಪೌಡರ್ ಅದನ್ನೆಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಸೈಡ್ಸಲ್ಲಿನೂ ಹಾಕಬೇಕಾಗತ್ತೆ. ನೆಕ್ಸ್ಟ್ ನೀವು ಇದನ್ನು ಒಂದು ಟಿಶ್ಯೂ ಅಲ್ಲಿ ಕ್ಲೀನಾಗಿ ವೈಪ್ ಮಾಡಿಕೊಂಡ್ರೆ ಆಗುತ್ತೆ. ನಾನೊಂದು ಪ್ಲೇಟ್ ಮೇಲೇ ಮಾಡ್ತಿದ್ದೀನಿ ಡೆಕೋರೇಷನ್. ಸೊ ನೋಡ್ತಿರ್ಬೋದು ಯಾವ ರೀತಿ ಇರುತ್ತೆ ಅಂತ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆಲ್ಲ ಮಾಡಿಕೊಡ್ಬೋದು. ನೀವು ಬೇಗ ಕೇಕ್ ಪ್ರಿಪೇರ್ ಮಾಡಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಮಕ್ಕಳಿಗೆ ಈ ರೀತಿ ಮಾಡಿಕೊಡಿ. ಸೊ ನೋಡ್ತಿರ್ಬೋದು ನನ್ನ ಹತ್ರ ಇಲ್ಲಿ ಸ್ಟಿಕ್ಸ್ ಇತ್ತು ಚಾಕ್ಲೇಟಿದು, ಅದನ್ನು ಕೂಡ ಹಾಕಿದ್ದೀನಿ ವೇಪರ್ದು. ಸೊ ಇಲ್ಲಿ ಬಿಸ್ಕೆಟ್ನ ಈ ರೀತಿ ಒಂದು ಬಿಸ್ಕೆಟ್ ಎತ್ತಿಕ್ಕಿದ್ದೀನಿ, ಅಂದರೆ ಅದನ್ನಿಲ್ಲಿ ಡೆಕೋರೇಷನ್ಗೆ ಇರ್ತಿದ್ದೀನಿ. ಸೊ ನಾನಿಲ್ಲಿ ಕಟ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಲೇಯರ್ಸ್ ಬಂದಿರುತ್ತೆ ಅಂತ. $5 to 10 minutes ಇದ್ರೆ ಸಾಕು ನಿಮ್ಮ ಹತ್ರ. ತುಂಬ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು. ನಿಮಗೆ ಈ ಕೇಕ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡ್ತಿರ್ಬೋದು ನೀವು, ನಾನಿಲ್ಲಿ ಒಂದು ಲೇಯರ್ನ
ತೋರಿಸ್ತಿದ್ದೀನಿ ನಿಮಗೆ ಕಟ್ ಮಾಡಿ ಯಾವ ರೀತಿ ಇದೆ ಅಂತ. ಸೊ ನೋಡ್ತಿದ್ದೀರಾ ಅಲ್ವಾ, ನಾನಲ್ಲಿ ವೈಟ್ ಕ್ರೀಮ್ ಲೇಯರ್ ಹಾಕಿರೋದ್ರಿಂದ ಒಂದು ಕಡೆ ಕ್ರೀಮ್ ನಿಮಗೆ ಆ ರೀತಿ ಕಾಣಿಸ್ತಿದೆ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.